ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸುಮನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ಟೊಮೆಟೊ ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ರೊಟ್ಟಿ ಜೊತೆ, ಬಿಸಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಪ್ಲೀಸ್ ಟ್ರೈ ಮಾಡಿ ಎಲ್ಲರೂ ಒಂದ್ಸರಿ. ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು. ಇದಕ್ಕೆ ಬೇಕಾಗಿರೋ ಸಾಮಾನುಗಳು: ಟೊಮೆಟೊ, ಹುರಿದ ಶೇಂಗಾ, ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಮತ್ತು ಬೆಲ್ಲ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸರಿ, ಮುಂಚೆ ಏನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಶೇಂಗಾನ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅದು ಕಲರ್ ಚೆನ್ನಾಗಿ ಬರ್ತದೆ. ಸೊ ಅದೇ ರೀತಿಯಾಗಿ ಚೆನ್ನಾಗಿದ್ದನ್ನ ಲೋ ಫ್ಲೇಮಲ್ಲಿ ಕಲರ್ ಬರುವಂಗೆ, ಸ್ವಲ್ಪ ಬ್ರೌನಿಷ್ ಕಲರ್ ಬರುವಂಗೆ ಈ ಥರ ನಾನು ಹುರ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಹೆಚ್ಚಿರುವಂಥ 4-5 ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ, ಹಸಿ ಟೊಮೆಟೊ. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಆಲ್ಮೋಸ್ಟ್ ಒಂದು ಬ್ರೌನಿಷ್ ಕಲರ್ ಬರೋ ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಸರಿನಾ? ಸೊ ಈ ಥರ ಬ್ರೌನಿಷ್ ಕಲರ್ ಬರೋವರೆಗೂ ಅದನ್ನು ಲೈಟ್ಲಿ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಹುಳಿ ಇರುತ್ತೆ. ಹುಳಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಬ್ರೌನಿಷ್ ಕಲರ್ ಬರೋ ಹಾಗೆ ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿಕೊಂಡು ಅದನ್ನು ಸೈಡ್ ತೆಗೆದಿಟ್ಕೊಂಡ್ಬಿಟ್ಟು, ನಾನು ಮಿಕ್ಸರ್ ಯೂಸ್ ಮಾಡ್ತಿಲ್ಲ, ನಾನು ಕೈಲೇ ಕೊಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಹತ್ರ ಖಾರ ಕುಟ್ಟೋ ಕಲ್ಲು ಅಂತ ಹೇಳ್ತಾರೆ. ಇದರಲ್ಲಿ ನಾವು ಹಾಗೆ ಕೈಯಲ್ಲಿ ಕುಟ್ಟಿದ್ರೆ ಏನಾಗುತ್ತೆ, ಟೇಸ್ಟ್ ಜಾಸ್ತಿ ಬರುತ್ತೆ. ಆ್ಯಕ್ಚುಲಿ ನ್ಯಾಚುರಲ್ ಅಂದರೆ ನ್ಯಾಚುರಲ್. ಮಿಕ್ಸರ್ ಅಂದರೆ ಸುಟ್ಟು ಬರೋದ್ರಿಂದ ಟೇಸ್ಟ್ ಅಷ್ಟಾಗಿ ಕೊಡೋಂಗಿಲ್ಲ. ಹೀಗಾಗಿ ನಾನು ಏನು ಮಾಡ್ತೇನೆ ಅಂದ್ರಪ್ಪ, ಅದನ್ನು ಕಲ್ಲಲ್ಲಿ ಹಾಕಿ ಕುಟ್ಟಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟ. ಮತ್ತು ಶೇಂಗಾನ ನಾನು ಫಸ್ಟ್ ಏನು ಮಾಡ್ತೇನೆ, ಶೇಂಗಾನ ಸ್ವಲ್ಪ ಸಣ್ಣಗೆ ಕುಟ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಕುಟ್ಕೋಬೇಕು. ಸೊ ಇದನ್ನು ಆಲ್ಮೋಸ್ಟ್ ಒಂದು ಪೌಡರ್ ಥರ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಅದಕ್ಕೆ ಟೊಮೆಟೊ ಸೊ ಅದಾದಮೇಲೆ ನಾನು ಅದಕ್ಕೆ ಏನು ಹಾಕ್ತಾಯಿದ್ದೇನೆ, ಉಪ್ಪು ಹಾಕ್ತಾಯಿದ್ದೇನೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ. ಅದಾದಮೇಲೆ ಮತ್ತು ನಾನು ಅದಕ್ಕೆ 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಬೆಲ್ಲ ಯಾಕಪ್ಪ ಅಂತಂದರೆ ಸೊ ಅದು ಹಸಿ ಟೊಮೆಟೊ ಅಲ್ವಾ, ಸೊ ಹುಳಿ ಇರುತ್ತೆ. ಇದಾಗಿ ಬೆಲ್ಲ ಹಾಕಿದರೆ ಟೇಸ್ಟ್ ಕೊಡುತ್ತೆ ಮತ್ತು ಹುಳಿ ಮುರಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಸಕ್ಕರೆಕ್ಕಿಂತ ಬೆಲ್ಲನೇ ಬೆಲ್ಲನೇ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಬೆಲ್ಲನೇ ರೆಫರ್ ಮಾಡಿ, ಅದೇ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇದನ್ನು ಸಣ್ಣಗೆ ಕುಟ್ಕೋತಾ ಇದ್ದೀನಿ. ಈ ಥರ ಕುಟ್ಕೊಂಡ್ಬಿಟ್ರೆ ಅದು ಕಲರ್ ಚೇಂಜ್ ಆಗುತ್ತೆ. ಹೆಂಗೆ ಸುಮ್ಮನೆ ಕುಟ್ಕೋತಾ ಹೋಗ್ತೀರಲ್ಲ ಆ ರೀತಿ ಕಲರು ಚೇಂಜ್ ಆಗುತ್ತೆ, ಒಂಥರ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಈ ಥರ ಅದನ್ನು ಸಣ್ಣಗೆ ಸ್ನ್ಯಾಶ್ ಮಾಡ್ಕೊಂಡ್ಬಿಟ್ಟು ನಾನು ಲಾಸ್ಟ್ಲಿ ಅದಕ್ಕೆ ಏನು ಮಾಡ್ತೇನಪ್ಪ ಅಂದರೆ ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಸ್ವಲ್ಪ ಕುಟ್ಕೊಂಡ್ಬಿಟ್ಟು ಅದನ್ನು ನಾನು ಬೌಲ್ಗೆ ಸರ್ವ್ ಮಾಡ್ಕೊತೀನಿ. ಸೊ ಈ ರೀತಿಯಾಗಿ ಅದು ಎಲ್ಲನೂ ಮಿಕ್ಸ್ ಆದಮೇಲೆ, ಕೊತ್ತಂಬರಿ ಎಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ನಾನು ಬೌಲ್ಗೆ